ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ನರೇಂದ್ರ ಮೋದಿ ಅವರ 3.0 ಶುರುವಾಗುತ್ತೆ ಅನ್ನೋ ಖುಷಿಯಲ್ಲಿದ್ದ ಬಿಜೆಪಿಗೆ ದೊಡ್ಡ ಆಘಾತವೇ ಆಗಿದೆ. ಮತ್ತೊಂದು ಕಡೆಯಲ್ಲಿ ಈ ಬಾರಿ ಎನ್ಡಿಎ ಮತ್ತು ಇಂಡಿಯಾ ಎರಡೂ ಕೂಟಗಳು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಕಸರತ್ತನ್ನ ಮಾಡ್ತಿದೆ. ಆದರೆ ಸರ್ಕಾರ ರಚನೆ ಆಗಬೇಕು ಅಂತಂದ್ರೆ ಪ್ರಾದೇಶಿಕ ಪಕ್ಷಗಳ ಸಪೋರ್ಟ್ ಬೇಕು. ಅದರಲ್ಲೂ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರ ಸಪೋರ್ಟ್ ಅಂತೂ ಸಿಕ್ಕಾಪಟ್ಟೆ ಬೇಕೇನೆ ಬೇಕು. ಹಾಗಾದ್ರೆ ಚಂದ್ರಬಾಬು ನಾಯ್ಡು ಅವರ ರಾಜಕೀಯ ಜೀವನ ಹೇಗಿತ್ತು, ಯಾವ ಯಾವ ಏಳು ಬೀಳುಗಳನ್ನ ದಾಟಿ ರಾಜಕೀಯವಾಗಿ ಪ್ರಭಾವಿಯಾದ್ರು, ಇಡೀ ದೇಶದಾದ್ಯಂತ ಅವರದ್ದೇ ಸುದ್ದಿ ಈಗ ಹರಿದಾಡ್ತಿದೆ. ಹಾಗಾದ್ರೆ ಇವರ ಜೀವನ ಹೇಗಿತ್ತು, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಎಪಿಸೋಡ್ ಅಲ್ಲಿ ಕೊಡ್ತೀನಿ. ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಈಗ 74 ವಯಸ್ಸು. ತಮ್ಮ 28ನೇ ವಯಸ್ಸಿಗೆ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಟ್ಟಂತವ್ರು ಇವರು ರೈತ ಕುಟುಂಬದಿಂದ ಬೆಳೆದು ಬಂದವರು. 1975ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಕಾಲಿಟ್ಟು ರಾಜಕೀಯ ಜೀವನವನ್ನ ಶುರು ಮಾಡಿದ್ರು. ಎಮರ್ಜೆನ್ಸಿಯ ಟೈಮಲ್ಲಿ ಸಂಜಯ್ ಗಾಂಧಿ ಅವರ ಬೆಂಬಲಿಗರಾಗಿ ಗುರುತಿಸಿಕೊಂಡವರು. ಇನ್ನು ಯೂತ್ ಕೋಟಾದಲ್ಲಿ ವಿಧಾನಸಭೆಗೆ ಎಂಟ್ರಿ ಕೊಟ್ಟಿದ್ರು. 1970 ಮತ್ತು 72ನ ಹೊತ್ತಿನಲ್ಲಿ ಆಂಧ್ರ ರಾಜಕೀಯದಲ್ಲಿ ಅತಿ ಕಿರಿಯ ವಯಸ್ಸಿನ ಶಾಸಕ ಸಚಿವರಾಗಿ ಕೆಲಸ ಮಾಡಿದ್ರು. ಆಂಧ್ರದಲ್ಲಿ ಸಿನಿಮಾಟೋಗ್ರಫಿಗೂ ಕೂಡ ಸಚಿವರಿದ್ರು. ಆ ಹೊತ್ತಿನಲ್ಲಿ ಸಿನಿಮಾಟೋಗ್ರಫಿಯ ಸಚಿವರಾಗಿದ್ದಂಥವರು ಚಂದ್ರಬಾಬು ನಾಯ್ಡು. ಇನ್ನು NTR ಅವರ ಹೆಸರು ಆಂಧ್ರ ಪ್ರದೇಶದಲ್ಲಂತೂ ಸಿಕ್ಕಾಪಟ್ಟೆ ಫೇಮಸ್. ಅಷ್ಟು ಚಿರ ಪರಿಚಿತರಾಗಿ ಇದ್ದಂಥವರು NTR ಅವರು. ಆದರೆ NTR ಅವರ ಮಗಳು ಕಿರಿಯ ಪುತ್ರಿ ಆಗಿರುವಂತಹ ಭುವನೇಶ್ವರಿಯ ಕೈ ಹಿಡಿದ್ರು ಚಂದ್ರಬಾಬು ನಾಯ್ಡು. ಅದಾದ ಮೇಲೆ ಚಂದ್ರಬಾಬು ನಾಯ್ಡು ಅವರ ಜೀವನದಲ್ಲಿ ಹೊಸ ಅಧ್ಯಾಯವೇ ಆರಂಭವಾಯಿತು. NTR ಅವರು ಆಂಧ್ರದಲ್ಲಿ ಪ್ರಭಾವಿ ನಾಯಕರು, ಇನ್ನು ಚಿರಪರಿಚಿತರು. 1982ರಲ್ಲಿ TDPಯನ್ನ ಶುರು ಮಾಡ್ತಾರೆ, TDPಯನ್ನ ಸ್ಥಾಪನೆ ಮಾಡ್ತಾರೆ NTR ಅವರು. ಆದರೆ NTR ಅವರ ಅಳಿಯ ಚಂದ್ರಬಾಬು ನಾಯ್ಡು ಅವರು ಅವರ ವಿರುದ್ಧವೇ ಚುನಾವಣೆಗೆ ನಿಲ್ತಾರೆ. ಆ ಬಾರಿ ಸೋಲನ್ನ ಕಂಡುಕೊಂತಾರೆ. TDP ಪಕ್ಷವನ್ನ ಸೇರಬೇಕು, TDP ಪಕ್ಷವನ್ನ ಸಂಘಟನೆಯಾಗಿ ನಿಲ್ಲಬೇಕು ಅಂತ ಸೋತ ಮೇಲೆ TDPಗೆ ಕೈ ಜೋಡಿಸ್ತಾರೆ ಚಂದ್ರಬಾಬು ನಾಯ್ಡು ಅವರು. 1989ರಿಂದ 99ರ ಹೊತ್ತಿನಲ್ಲಿ ಕಾಂಗ್ರೆಸ್ ಇದ್ದಂಥ ಹೊತ್ತಿನಲ್ಲಿ ಆಂಧ್ರದಲ್ಲಿ ವಿರೋಧ ಪಕ್ಷದಲ್ಲಿ ನಿಂತು ಗಟ್ಟಿ ಧ್ವನಿಯಾಗಿ ಇದ್ದಂಥವರೇ ಚಂದ್ರಬಾಬು ನಾಯ್ಡು. ಇವೆಲ್ಲ ಕಾರಣಗಳು TDPಯ ಯಶಸ್ಸಿಗೆ ಕಾರಣವಾಗ್ತಾ ಹೋಯಿತು. ಇದಾದ ಮೇಲೆ 1999ರ ನಂತರ ಏನಾಯಿತು, ಬಿಜೆಪಿ ಮತ್ತು TDP ಸಂಬಂಧ ಗಟ್ಟಿಯಾಗ್ತಾನೆ ಹೋಯಿತು. 1999 ಆ ಹೊತ್ತಿನಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 294 ಸ್ಥಾನಗಳಲ್ಲಿ 180 ಸ್ಥಾನಗಳನ್ನು ಗೆದ್ದು ಸರ್ಕಾರವನ್ನು ರಚನೆ ಮಾಡ್ತಾರೆ TDP. ಇನ್ನು ಲೋಕಸಭೆಯತ್ತ ನೋಡೋದಾದ್ರೆ 42 ಸ್ಥಾನಗಳಲ್ಲಿ 29 ಸ್ಥಾನವನ್ನು ಗಿಟ್ಟಿಸಿಕೊಳ್ತಾರೆ TDP. ಹೀಗಾಗಿ ದೇಶದ 4ನೇ ದೊಡ್ಡ ಪಕ್ಷವಾಗಿ TDP ಹೊರಬೀಳುತ್ತೆ. ಇದರಿಂದ ಇವತ್ತು 2024ರ ಚುನಾವಣೆಯ ಫಲಿತಾಂಶದ ಮೇಲೆ, ಲೋಕಸಭಾದ ಮೇಲೆ ಹೆಂಗೆ ಪ್ರಾದೇಶಿಕ ಪಕ್ಷಗಳು ಸ್ಪೆಷಲ್ ಆಗಿ TDP ಹೆಂಗೆ ನಿಂತಿದೆಯಲ್ಲ, ಇದೇ ರೀತಿಯಾಗಿ ಅಂದು ಕೂಡ ಇತ್ತು. ಇನ್ನು ಆ ಹೊತ್ತಿನಲ್ಲಿ ವಾಜಪೇಯಿ ಸರ್ಕಾರ ಬಹುಮತದಲ್ಲಿ ಇದ್ರೂ ಕೂಡ ಅಧಿಕೃತವಾಗಿ TDP ಕೇಂದ್ರ ಸರ್ಕಾರದ ಭಾಗವಾಗಿರಲಿಲ್ಲ. ಯಾವಾಗ ಆಂಧ್ರ ಮತ್ತು ತೆಲಂಗಾಣ ವಿಭಜನೆ ಆಯಿತು, TDP ಮತ್ತು ಜನಸೇನಾ ಸಪೋರ್ಟ್ ಇಂದ ಮತ್ತೆ TDP ತಲೆ ಎತ್ತುತ್ತಾ ಬಂತು, ರಾಜಕೀಯವಾಗಿ ಮತ್ತೆ ಶಕ್ತಿಯುತವಾಗಿ ನಿಲ್ತು. ಇವೆಲ್ಲದರ ನಡುವೆ ಬಿಜೆಪಿ ಮತ್ತು TDPಯ ಸಂಬಂಧ ಉತ್ತಮವಾಗಿ ಇತ್ತು. ಆದರೆ ಕೆಲವೊಂದು ಮನಸ್ತಾಪಗಳು ಶುರುವಾಗ್ತಾ ಹೋಯಿತು. TDP ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡುವಂತೆ ಒಂದಿಷ್ಟು ಬೇಡಿಕೆಯನ್ನ ಇಟ್ಟಿತು. ಆದರೆ ಬಿಜೆಪಿ ಇದಕ್ಕೆ ಒಮ್ಮತವನ್ನ ಕೊಟ್ಟಿಲ್ಲ, ಇದಕ್ಕೆ ಒಪ್ಕೊಂಡಿಲ್ಲ. ಇದಾದ ಮೇಲೆ TDP ಬಿಜೆಪಿಯಿಂದ ಸ್ವಲ್ಪ ಮಟ್ಟಿಗೆ ಹಿಂಸರಿಯುವಂಥ ಕೆಲಸ ಕೂಡ ಆಗಿತ್ತು. ಆದರೆ ಈಗ NDA ಜೊತೆ ಇರುವಂತಹ TDPಗೆ ಮತ್ತೊಂದು ಬಿಗ್ ಆಫರ್ಗಳ ಮೇಲೆ ಆಫರ್ ಸಿಗ್ತಾ ಇದೆ. ಈ ಬಾರಿ ಬಿಜೆಪಿ ಅಬ್ ಕಿ ಬಾರ್ 400 ಪಾರ್ ಅಂತ ಇದ್ರೆ ಅವರಿಗೆ ದೊಡ್ಡ ಆಘಾತವಾಗಿದೆ. ಹೀಗಾಗಿ ಪ್ರಾದೇಶಿಕ ಪಕ್ಷಗಳನ್ನ ಸೆಳಿಬೇಕು ಎನ್ನುವಂಥ ಕಸರತ್ತು ಆಗ್ತಿದ್ರೆ, ಇತ್ತ ಬಹಳ ಇಂಪಾರ್ಟೆಂಟ್ ಆಗಿ ಇವತ್ತು ರಾಷ್ಟ್ರ ರಾಜಕಾರಣಕ್ಕೆ ಸಿಕ್ಕಿದ್ದೆ TDP ಮತ್ತು JDU. ನಿತೀಶ್ ಕುಮಾರ್ ಅವರು ಮತ್ತೆ ಚಂದ್ರಬಾಬು ನಾಯ್ಡು ಅವರು ಕಿಂಗ್ ಮೇಕರ್ ಆಗಿ ನಿಂತಿದ್ದಾರೆ. ಇನ್ನು ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗು ದೇಶಂ ಪಾರ್ಟಿ ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಸಾಧನೆಯನ್ನ ಈ ಬಾರಿ ಕಂಡುಕೊಂಡಿದೆ. 175 ಸ್ಥಾನಗಳ ಪೈಕಿ 135 ಕಡೆ ಜಯವನ್ನ ಗಳಿಸಿಕೊಂಡಿದೆ. ಹೀಗಾಗಿ ಮುಂದಿನ ಮುಖ್ಯಮಂತ್ರಿ ಆಗುವುದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನೇನು ಸದ್ಯದಲ್ಲೇ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಲಿದ್ದಾರೆ. ಹೀಗಾಗಿ ಇಂಡಿಯಾ ಕೂಟಕ್ಕೆ ಈಗ TDP ಬಹಳ ಮುಖ್ಯವಾಗಿದೆ.
ಒಟ್ಟಲ್ಲಿ 2024ರ ಲೋಕಸಭಾ ಚುನಾವಣೆಯಲ್ಲಿ 400ರ ಗಡಿಯನ್ನ ದಾಟಿ ಬರ್ತೀನಿ ಅನ್ನುವಂತ ಬಿಜೆಪಿಗೆ ಆಘಾತವಾಗಿದೆ. ಈ ಬಾರಿ ಕಳೆದ ಬಾರಿಗಿಂತ ಕಡಿಮೆಯ ಮ್ಯಾಜಿಕ್ ನಂಬರ್ ಅನ್ನು ಕೂಡ ದಾಟ್ಲಿಕ್ಕೆ ಆಗದೆ ಎನ್ಡಿಎ ಕೂಟದ ಮೂಲಕ ಸರ್ಕಾರ ರಚನೆ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ಒಟ್ಟಲ್ಲಿ ಈಗ ಟಿಡಿಪಿಯ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ ಆಗಿದ್ದಾರೆ ಸರ್ಕಾರ ರಚನೆ ಮಾಡಲಿಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.